ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ನಮ್ಮ ಮಂಗಳೂರಿನ ಸಂಸದರಾದ ನಂತರ ಆ ಒಂದು ವರ್ಷದಲ್ಲಿ ಖಂಡಿತವಾಗಿಯೂ ಮಂಗಳೂರನ್ನ ಒಂದು ಹೊಸ ದಿಕ್ಕಿನ ಕಡೆಗೆ ಕೊಂಡೊಯ್ಯುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಅದೆಷ್ಟೋ ಕಾಮಗಾರಿಗಳು ನಿಧಾನಗತಿಯಲ್ಲಿ ಸಾಗ್ತಾ ಇತ್ತು, ಇವತ್ತು ಅದೆಷ್ಟೋ ಕಾಮಗಾರಿಗಳು ವೇಗವನ್ನು ಪಡೆದುಕೊಂಡಿದೆ. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು 32 ಜನರ ನಡುವಲ್ಲಿ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿಗೆ ಸಿಲೆಕ್ಟ್ ಮಾಡಿ ವಿದೇಶಕ್ಕೆ ಕಳಿಸಿದ್ದಾರೆ. ಆ ವಿದೇಶದ ಇಡೀ ಟೀಮಲ್ಲಿ ಅವರು ಎಲ್ಲಾ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿ ಒಟ್ಟು ಅಭಿವೃದ್ಧಿ ವಿಚಾರದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟರ ಬಗ್ಗೆ ಈಗ ನಮ್ಗೆಲ್ಲರಿಗೂ ತಿಳಿದಿದೆ, ಬಹಳಷ್ಟು ವೇಗವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಪ್ರತ್ಯಕ್ಷ ಉದಾಹರಣೆ ನಮ್ಮ ಸುಳ್ಯ ತನಕ ಸುಬ್ರಹ್ಮಣ್ಯ ತನಕ ರೈಲ್ವೆ ಮಾರ್ಗದ ವಿಸ್ತರಣೆ ಇರ್ಬೋದು. ಒಂದು ವಿದ್ಯಾವಂತ ಸಂಸದರು ಸಿಕ್ಕಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ತುಂಬಾ ಭರವಸೆ ಇತ್ತು. ಬಹುಶಃ ಅವ್ರ ಮೇಲೆ ಇಟ್ಟಿರುವಂತಹ ಭರವಸೆಯನ್ನ ಅವರು ಈಗಾಗಲೇ ಈಡೇರಿಸಿದ್ದಾರೆ. ಜನಸಾಮಾನ್ಯರಿಗೆ ಸಂತೋಷ ಏನು ಹೇಳಿದ್ರೆ, ಇವತ್ತು ಕಲ್ಲಡ್ಕ ಫ್ಲೈಓವರ್ ಬಿಡುಗಡೆ ಆಯಿತು. ಅದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂತೋಷ. ಸರ್, ಏನಂತ ಹೇಳಿದ್ರೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ 1 ವರ್ಷದ ಆಡಳಿತ ಪೂರ್ಣಗೊಂಡಿದೆ. ಈ ಆಡಳಿತ ಬಗ್ಗೆ ಏನಂತ ಹೇಳ್ತೀರಿ ಸರ್? ಖಂಡಿತವಾಗಿಯೂ ನಾನು ಮೊದಲಿಗೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ. ಕಳೆದ 1 ವರ್ಷದಲ್ಲಿ ಅವರು ನಮ್ಮ ಮಂಗಳೂರಿನ ಸಂಸದರಾದ ನಂತರ ಆ 1 ವರ್ಷದಲ್ಲಿ ಖಂಡಿತವಾಗಿಯೂ ಮಂಗಳೂರನ್ನ ಒಂದು ಹೊಸ ದಿಕ್ಕಿನ ಕಡೆಗೆ ಕೊಂಡೊಯ್ಯುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ಅವರ ನಿರಂತರ ಪ್ರಯತ್ನ ಮತ್ತು ಅಧ್ಯಯನ ಇವತ್ತು ಖಂಡಿತವಾಗಿಯೂ ಮಂಗಳೂರಿಗೆ ಒಂದು ದಿಕ್ಸೂಚಿಯಾಗಿದೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಒಬ್ಬ ಸಂಸದರಾಗಿ ಇಲ್ಲಿಯ ಎಲ್ಲ ಭೌಗೋಳಿಕ ಮತ್ತು ವಾಸ್ತವಾಂಶಗಳನ್ನು ತಿಳಿದುಕೊಂಡು ಎಲ್ಲ ಇಲ್ಲಿರುವಂಥ ಯಾವುದೇ ಪ್ರಾಜೆಕ್ಟ್ಗಳು ಯಾಕೆ ನೆನೆಗುದ್ದಿಗೆ ಬಿದ್ದಿದೆ, ಮತ್ತೆ ರೈಲ್ವೆ ಸೇರ್ವೆ ಇರ್ಬೋದು, ರೋಡ್ ಇರ್ಬೋದು, ಮತ್ತೆ ಎಲ್ಲದರ ಬಗ್ಗೆ ಅಂಕಿಅಂಶಗಳನ್ನು ಕಳೆದುಕೊಂಡು ಅದರ ಬಗ್ಗೆ ಸಮರ್ಪಕವಾಗಿ ಅಧ್ಯಯನ ಮಾಡಿ ಮತ್ತು ದೆಹಲಿಯಲ್ಲಿ ಅದಕ್ಕೆ ಬೇಕಾದ ಸಚಿವರನ್ನು ಭೇಟಿ ಮಾಡಿ ಇವತ್ತು ಎಲ್ಲವೂ ಕೂಡ ಒಂದು ಅಭಿವೃದ್ಧಿಯತ್ತ ದಾಪುಗಾಲಿಡುವುದನ್ನು ನಾವು ಖಂಡಿತವಾಗಿ ನೋಡ್ತಿದ್ದೇವೆ. ಅದಕ್ಕೋಸ್ಕರ ವಿಶೇಷವಾಗಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು 1 ವರ್ಷದಲ್ಲಿ ಮಂಗಳೂರಿಗೆ ಒಂದು ಹೊಸ ಪಥವನ್ನ ಕಂಡುಕೊಂಡಿದ್ದಾರೆ. ಮುಂದಿನ ದಿನದಲ್ಲಿ ಖಂಡಿತವಾಗಿಯೂ ಅವರು ಯಶಸ್ಸನ್ನು ಪಡೆಯಬೇಕು ಮತ್ತು ಮಂಗಳೂರು ಅಭಿವೃದ್ಧಿ ಆಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಆಶಿಸುತ್ತಿದ್ದೇವೆ. ಸರ್, ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಸಂಸದರಾಗಿ 1 ವರ್ಷ ಪೂರ್ಣಗೊಂಡಿದೆ. ಏನಂತ ಅನಿಸ್ತಾ ಇದೆ ಇದರ ಬಗ್ಗೆ ನಿಮ್ದೊಂದು ಅಭಿಪ್ರಾಯ? ಬಹಳ ಸಂತೋಷ ಆಗ್ತಾ ಇದೆ. ಈಗಾಗಲೇ ಸಂಸದರಾಗಿ 1 ವರ್ಷದಲ್ಲಿ ಏನು ಅವ್ರ ಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಒಂದು ವಿದ್ಯಾವಂತ ಸಂಸದರು ಸಿಕ್ಕಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ತುಂಬಾ ಭರವಸೆ ಇತ್ತು. ಬಹುಶಃ ಅವ್ರ ಮೇಲೆ ಇಟ್ಟಿರುವಂತ ಭರವಸೆಯನ್ನ ಅವರು ಈಗಾಗಲೇ ಈಡೇರಿಸಿದ್ದಾರೆ. ಇನ್ನಷ್ಟು ಕೆಲಸ ಅವರಿಂದ ಆಗಲಿ ಅಂತ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಅಪೇಕ್ಷೆ ಪಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರ ಕಲ್ಪನೆ ಏನಿತ್ತು, ವಿಕಸಿತ ಭಾರತದ ಕಲ್ಪನೆ ಅಡಿಯಲ್ಲಿ ವಿಕಸಿತ ದಕ್ಷಿಣ ಕನ್ನಡದ ಕಲ್ಪನೆ ಇಟ್ಕೊಂಡು ಯುವಕರಿಗೆ, ಮಹಿಳೆಯರಿಗೆ, ರೈತರಿಗೆ ಮತ್ತು ಬಡವರಿಗೆ ಒಳ್ಳೇದಾಗಬೇಕಂತ ಹೇಳೋ ನಿಟ್ಟಿನಲ್ಲಿ ಇವಾಗಲೇ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಇವರು ಮಾಡ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಆಗಿರಲಿ, ಮಂಗಳೂರಿನ ಪೋರ್ಟ್ನ ಕೆಲಸ ಆಗಿರಲಿ, ಏರ್ಪೋರ್ಟ್ನ ಕೆಲಸ ಆಗಿರಲಿ, ಹಲವಾರು ಕಂಪನಿಗಳನ್ನು ಮಂಗಳೂರಿಗೆ ಕರ್ತರುವ ನಿಟ್ಟಿನಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ 1 ವರ್ಷದಲ್ಲಿ ಅವರು ಅಧಿಕಾರವನ್ನು ಚಲಾಯಿಸಿದ್ದಾರೆ. ಹಾಗೆ ತುಂಬ ಸಂತೋಷ ಆಗ್ತಾ ಇದೆ. ದೇವರವರಿಗೆ ಇನ್ನಷ್ಟು ಶಕ್ತಿಯನ್ನು ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಇವತ್ತು ತುಂಬಾ ಸಂತೋಷ ಆಗ್ತಿದೆ. ಯಾಕೆಂತ ಹೇಳಿದ್ರೆ ಅದೆಷ್ಟೋ ಕಾಮಗಾರಿಗಳು ಇವತ್ತು ನಮ್ಮ ಸಂಸದರಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಮೊದಲ ಬಾರಿಗೆ ಆಯ್ಕೆಯಾಗಿ ಬಂದ ನಂತರ ಅದೆಷ್ಟೋ ಕಾಮಗಾರಿಗಳು ನಿಧಾನಗತಿಯಲ್ಲಿ ಸಾಗ್ತಾ ಇತ್ತು, ಇವತ್ತು ಅದೆಷ್ಟೋ ಕಾಮಗಾರಿಗಳು ವೇಗವನ್ನು ಪಡೆದುಕೊಂಡಿದೆ. ಹಾಗೆ ಕಾಮಗಾರಿಗಳು ಕೂಡ ಇವತ್ತು ಆಗ್ತಿದೆ. ಉದಾಹರಣೆಗೆ ಹೇಳುದಾದ್ರೆ ನಮ್ಮ ಸುರತ್ಕಲ್ಲಿಂದ BC ರೋಡ್ ತನಕ ರಸ್ತೆಗಳಿರ್ಬೋದು, ಅದರ ನಡುವೆ ಇರುವಂತಹ ಅಥವಾ ಪಕ್ಕದಲ್ಲಿರುವಂತಹ ಹುಲ್ಲಾಗಿರ್ಬೋದು ಅಥವಾ ಆ ಪ್ಯಾಚ್ ವರ್ಕ್ಗಳಾಗಿರ್ಬೋದು 28 ಕೋಟಿ ವೆಚ್ಚದಲ್ಲಿ ಇತ್ತೀಚೆಗಷ್ಟೇ ಅದು ಅದರ ಒಂದು ಶಂಕುಸ್ಥಾಪನೆ ಆರಂಭವಾಗಿ ಈಗ ಅಷ್ಟೇ ಕಾಮಗಾರಿಗಳು ಆರಂಭವಾಗಿದೆ ಅತಿ ವೇಗವಾಗಿ. ಸ್ವಲ್ಪ ಮಳೆಯಿಂದಾಗಿ ಒಂದು ಸ್ವಲ್ಪ ಅಡಕು ತಡಕು ಇದ್ರೂ ಕೂಡ ವೇಗಗತಿಯನ್ನು ಪಡೆದಿರುವಂತದ್ದು. ಹಾಗೆ ಅದರ ಜೊತೆಗೆ ನಮ್ಮ ನೆಸಿಸಿಟಿಗೆ ಸೋಲಾರ್ನಂತ ಒಂದು ಪ್ರಾಜೆಕ್ಟ್ ಆಗಿರ್ಬೋದು, ಹಾಗೆ ಈ ಕೆಲವೊಂದು ಸಣ್ಣ ಪುಟ್ಟ ಕಾಮಗಾರಿ ಇರ್ಬೋದು, ಹಾಗೆ ಜನಗಳಿಗೆ ಸ್ಪಂದಿಸುವ ರೀತಿ ಆಗಿರ್ಬೋದು, ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ. ನಾವು ಯಾವಾಗ್ಲೂ ಕೂಡ ಹೇಳ್ತೇವೆ ನಮ್ಮ ಕ್ಯಾಪ್ಟನ್ ನಮ್ಮ ಹೆಮ್ಮೆ ಅಂತೇಳಿ. ಖಂಡಿತವಾಗ್ಲೂ ನಮ್ಮ ಜಿಲ್ಲೆಗೆ ಇಂಥ ಒಂದು ಸಂಸದರನ್ನು ಪಡೆದದಕ್ಕೆ ನಾವೆಲ್ಲರೂ ಕೂಡ ಕೃತಜ್ಞತರಾಗಿದ್ದೇವೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟರ ಬಗ್ಗೆ ಈಗ ನಮ್ಗೆಲ್ಲರಿಗೂ ತಿಳಿದಿದೆ, ಬಹಳಷ್ಟು ವೇಗವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಪ್ರತ್ಯಕ್ಷ ಉದಾಹರಣೆ ನಮ್ಮ ಸುಳ್ಯ ತನಕ ಸುಬ್ರಹ್ಮಣ್ಯ ತನಕ ರೈಲ್ವೆ ಮಾರ್ಗದ ವಿಸ್ತರಣೆ ಇರ್ಬೋದು. ಅದೇ ರೀತಿ ನ್ಯಾಷನಲ್ ಹೈವೇ ನೀವು ನೋಡಬಹುದು, ಬಹಳ ಸುಂದರವಾಗಿ ಇವತ್ತು ಯಾವ ನಮ್ಮ ಜಿಲ್ಲೆ ಯಾವ ಮೂಲೆಗೆ ಹೋದ್ರೂ ಕೂಡ
ಅಲ್ಲಿ ಕಾಂಕ್ರೀಟೀಕರಣ ಸಂಪೂರ್ಣ ಆಗಿ ಆ ರಸ್ತೆ ಹೊತ್ತಿದ್ದಾಗಿದೆ. ಅದರ ಒಟ್ಟಿಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಉದಾಹರಣೆಗೆ JPF ಇರ್ಬೋದು, ಉದ್ಯೋಗವನ್ನು ಕಳೆದುಕೊಂಡವರಿಗೆ ಮರು ಉದ್ಯೋಗವನ್ನು ಕಲ್ಪಿಸುವಂಥ ಕಾರ್ಯ ಇರ್ಬೋದು. ಅದರ ಜೊತೆಗೆ ನಮಗೆ ಜಿಲ್ಲೆಗೆ ಬೇಕಾದಂಥ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳು, ಹೊಸ ಹೊಸ ಯೋಜನೆಗಳು, ಅದು ಬೇರೆ ಬೇರೆ CSR ಫಂಡ್ನ ಮುಖಾಂತರ ಇವತ್ತು ಬಹಳಷ್ಟು ಯೋಚನೆಗಳನ್ನು ಈ ಜಿಲ್ಲೆಗೆ ತಂದು ಈ ಜಿಲ್ಲೆಯ ಸಮಗ್ರ ಬೆಳವಣಿಗೆಗೆ ಉತ್ತಮ ಕೆಲಸವನ್ನು ಮಾಡ್ತಾರೆ. ಅದಲ್ಲದೆ ಮೊನ್ನೆ ಸಿಂಧೂರ ಯಾತ್ರೆಯಲ್ಲಿ ಕೂಡ ಅವರು ಒಂದು ಕ್ಯಾಪ್ಟನ್ ಆಗಿ ಆರ್ಮಿಯಲ್ಲಿ ಹೇಗೆ ಅವರು ಸೇವೆಯನ್ನು ಸಲ್ಲಿಸಿದ್ದಾರೆ, ಅವರ ಅನುಭವವನ್ನು ಗುರುತಿಸಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಅವರನ್ನು ಗುರುತಿಸಿ ಇವತ್ತು ವಿದೇಶಕ್ಕೆ ಆ ನಿಯೋಗದ ಜೊತೆಗೆ ಕಳಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಇದು ನಮಗೆಲ್ಲ ಬಹಳಷ್ಟು ಹೆಮ್ಮೆಯನ್ನು ತಂದಿದೆ. ನಮ್ಮ ಜಿಲ್ಲೆಯ ಸಂಸದರು ಇವತ್ತು ಆ ಒಂದು ತಂಡದಲ್ಲಿ ಇದ್ದಾರೆ ಹೇಳಿಕೆ ನಮಗೆ ಬಹಳ ಸಂತೋಷ ಆಗ್ತದೆ. ಹಾಗೆ ಇನ್ನು ಮುಂದಕ್ಕೆ ಕೂಡ ಅವರ ಕೈಯಿಂದ ಒಳ್ಳೊಳ್ಳೆ ಕಾರ್ಯಗಳು ಈ ಜಿಲ್ಲೆಗೆ ಆಗಲಿ ಅಂತ ನಾನು ಅವರಿಗೆ ಶುಭವನ್ನು ಹಾರೈಸ್ತೇನೆ. ನಾನು ಕಾರ್ಯಕರ್ತನಾಗಿ ನನಗೆ ಭಾರಿ ಸಂತೋಷ. ಆದರೆ ಜನಸಾಮಾನ್ಯರಿಗೆ ಸಂತೋಷ ಏನು ಹೇಳಿದರೆ, ಇವತ್ತು ಕಲ್ಲಡ್ಕ ಫ್ಲೈಓವರ್ ಬಿಡುಗಡೆ ಆಯಿತು. ಅದು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂತೋಷ. ಹಾಗೂ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು 32 ಜನರ ನಡುವಲ್ಲಿ ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಶೆಟ್ಟರಿಗೆ ಸಿಲೆಕ್ಟ್ ಮಾಡಿ ವಿದೇಶಕ್ಕೆ ಕಳಿಸಿದ್ದಾರೆ. ಆ ವಿದೇಶದ ಇಡೀ ಟೀಮಲ್ಲಿ ಅವರು ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿ ನಮ್ಮ ಪ್ರಧಾನಮಂತ್ರಿ ಅವರು ಏನೆಲ್ಲ ಹೇಳಿದ್ದಾರೆ, ಯಾವ ಬಗ್ಗೆ ಅವರಿಗೆ ಮನವರಿಕೆ ಮಾಡುವ ಆ ಕೆಲಸವನ್ನು ಮಾಡಿದ್ದಾರೆ. ಈ 2 ಕೆಲಸ ಭಾರಿ ದೊಡ್ಡದು. ಹಾಗೆ ಅವರ ಸಂಪೂರ್ಣ ಸಮಯವನ್ನು ರಾಜಕೀಯ ಹಾಗೂ ದೇಶಕ್ಕಾಗಿ ದುಡಿತಾರೆ. ಭಾರಿ ಸಂತೋಷ. ಈಗಾಗಲೇ ಯುವ ಸಂಸದರು ರಾಜಕೀಯದಲ್ಲಿ ಕೂಡ ಒಳ್ಳೆಯ ವಿಚಾರಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅನುಭವಿ ಮತ್ತು ಸೈನ್ಯದಲ್ಲಿ ಕೆಲಸ ಮಾಡಿದ್ದಾರೆ. ಇತ್ತೀಚಿನ ಸಿಂಧೂರು ವಿಜಯ ಕಾರ್ಯಕ್ರಮದಲ್ಲಿ ಅವರು ಒಂದು ಕ್ಯಾಪ್ಟನ್ ಆಗಿ ಅವರನ್ನು ಕೂಡ ಪ್ರಧಾನಮಂತ್ರಿಯವರು ವಿದೇಶಗಳಿಗೆ ಕಳಿಸಿ ಇಲ್ಲಿನ ಸ್ಥಿತಿಗತಿಗಳನ್ನ ತಿಳಿಸ್ಲಿಕ್ಕೆ ಅವ್ರನ್ನೂ ಕೂಡ ಕಳಿಸಿದ್ದಾರೆ. ಒಟ್ಟು ಅಭಿವೃದ್ಧಿ ವಿಚಾರದಲ್ಲಿ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ.